ನಮಸ್ಕಾರ, ನಾನು BR ನಾಯ್ಡು. ರಾಹುಲ್ ಗಾಂಧಿಯವರ ವಿರುದ್ಧ ಬಿಜೆಪಿ ಹೂಡಿದ್ದ ಮಾನಹಾನಿ ಪ್ರಕರಣವೊಂದನ್ನು ಹೈಕೋರ್ಟ್ ರದ್ದುಪಡಿಸಿದೆ. ರಾಹುಲ್ ಗಾಂಧೀಜಿಯವರನ್ನು ಪದೇ ಪದೇ ಕಾನೂನಿನ ಜಂಜಾಟಕ್ಕೆ ಸಿಲುಕಿಸಲು ಯತ್ನಿಸುವುದು, ಅವರ ಜನಪರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಯತ್ನಿಸುವುದು ಬಿಜೆಪಿಗೆ ಹೊಸದೇನಲ್ಲ. ಇಷ್ಟಕ್ಕೂ ಮಾನವೇ ಇಲ್ಲದಿರುವ ಬಿಜೆಪಿ ಪಕ್ಷವು ಮಾನಹಾನಿ ಪ್ರಕರಣ ದಾಖಲಿಸುವುದೇ ಹಾಸ್ಯಾಸ್ಪದವಲ್ಲವೇ? ಬಿಜೆಪಿಯ ತಂತ್ರಗಾರಿಕೆ, ಅದರ ಉದ್ದೇಶ ಮತ್ತು ಕುಟಿಲತೆ RSSನಿಂದ ಬಂದಿದ್ದು. ಶತ್ರುವನ್ನು ಸೋಲಿಸಲು ಸಾಧ್ಯವಾಗದೆ ಹೋದಾಗ ಅವರ ಬಗ್ಗೆ ಅಪಪ್ರಚಾರ ಮಾಡುವುದು ಬಿಜೆಪಿ ಮೊದಲ ಅಸ್ತ್ರ. ಎರಡನೆಯ ತಂತ್ರವೆಂದರೆ ಎದುರಾಳಿಯನ್ನು ಸುಳ್ಳು ಆರೋಪಗಳಿಂದ ಕಂಗೆಡಿಸುವುದು ಹಾಗೂ ಕಾನೂನಿನ ವ್ಯೂಹದೊಳಗೆ ಸಿಲುಕಿಸುವುದು. ಇದರಿಂದ ಎರಡು ಲಾಭಗಳಿವೆ. ಮೊದಲನೆಯದಾಗಿ, ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿದ ವ್ಯಕ್ತಿ ತನ್ನನ್ನು ನಿರಪರಾಧಿ ಎಂದು ಸಾಬೀತುಪಡಿಸುವಷ್ಟರಲ್ಲಿ ಹಲವು ವರ್ಷ ಕಳೆದಿರುತ್ತದೆ. ಅಲ್ಲಿಯವರೆಗೆ ಕೋರ್ಟ್ ಕಚೇರಿಯ ಒತ್ತಡದಲ್ಲಿರಿಸುವುದು. ಎರಡನೆಯದು, ಕೋರ್ಟ್ನಲ್ಲಿ ಪ್ರಕರಣ ಇರುವಷ್ಟು ಕಾಲವು ತಮ್ಮ ವಿರುದ್ಧ ಮಾಡಿರುವ ಆರೋಪಗಳು ಸುಳ್ಳು ಎಂದು ಪ್ರಚಾರ ಮಾಡಿಕೊಳ್ಳುವುದು. ಆದರೆ ರಾಹುಲ್ ಗಾಂಧಿಯವರ ಪ್ರಕರಣದಲ್ಲಿ ಬಿಜೆಪಿಯ ಕುತಂತ್ರಕ್ಕೆ ಹೈಕೋರ್ಟ್ ಸರಿಯಾಗಿಯೇ ಚಾಟಿ ಬೀಸಿದೆ. 40% ಕಮಿಷನ್ ಸರ್ಕಾರ ಎಂದು ಕರ್ನಾಟಕ ಕಾಂಗ್ರೆಸ್ ಮಾಡಿದ್ದ ಆರೋಪವನ್ನು ರಾಹುಲ್ ಗಾಂಧೀಜಿಯವರು ಹಂಚಿಕೊಂಡಿದ್ದರಲ್ಲಿ ತಪ್ಪೇನೂ ಇಲ್ಲ ಎಂದು ಹೈಕೋರ್ಟ್ ಆದೇಶಿಸಿದೆ. ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸೋಣ. 2023ರಲ್ಲಿ ಬಿಜೆಪಿ ದುರಾಡಳಿತದ ಅಂತ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿತು. ಡಬಲ್ ಎಂಜಿನ್ ಸರ್ಕಾರ ಎಂದು ಹೇಳಿಕೊಳ್ಳುತ್ತಿದ್ದ ಬಿಜೆಪಿ ಸರ್ಕಾರ ನಿಜಕ್ಕೂ ಜನರ ಪಾಲಿಗೆ ಟ್ರಬಲ್ ಎಂಜಿನ್ ಆಗಿತ್ತು. ಕೋವಿಡ್ ಸಾಂಕ್ರಾಮಿಕದ ಕಾಲದಲ್ಲಿ ಜನರ ಸಾವಿನ ಮನೆಯಲ್ಲೂ ಬಿಜೆಪಿ ಸರ್ಕಾರ ಹಣ ಮಾಡಿಕೊಳ್ಳಲು ನಿಂತಿತು. ಅಲ್ಲದೆ ಗುತ್ತಿಗೆದಾರರು ಬಿಜೆಪಿ ವಿರುದ್ಧ 40% ಕಮಿಷನ್ ದಂಧೆಯ ಆರೋಪ ಹೊರಿಸಿದ್ದರು. ಈ ಬಗ್ಗೆ ಕರ್ನಾಟಕ ಕಾಂಗ್ರೆಸ್ ಜನಾಭಿಪ್ರಾಯ ರೂಪಿಸಲು ಪ್ರಾರಂಭಿಸಿತು. ಜನರಲ್ಲಿ ಮೊದಲೇ ಬಿಜೆಪಿ ವಿರುದ್ಧ ಮಡುಗಟ್ಟಿದ್ದ ಆಕ್ರೋಶ ಇನ್ನಷ್ಟು ಹೆಚ್ಚಾಯಿತು. ಇದರ ಪರಿಣಾಮ ರಾಜ್ಯದಲ್ಲಿ ಸುಭದ್ರ, ದಕ್ಷ ಕಾಂಗ್ರೆಸ್ ಆಡಳಿತ ಜಾರಿಗೆ ಬಂತು. ಒಟ್ಟಾರೆ ಬಿಜೆಪಿ ಸೋಲಲು ತನ್ನ ಭ್ರಷ್ಟಾಚಾರ, ಕೋಮುವಾದ, ಕೋಮು ಗಲಭೆಗಳ ಹೆಚ್ಚಳ, ಅನಗತ್ಯ ವಿವಾದಗಳೇ ಕಾರಣ. ಈ ರೀತಿ ಸರ್ಕಾರ ನಡೆಸುವುದು ತಪ್ಪೇ ಹೊರತು ಇಂಥ ದುಷ್ಟ ಸರ್ಕಾರದ ವಿರುದ್ಧ ಮಾತನಾಡುವುದು ತಪ್ಪಲ್ಲ. ಬಿಜೆಪಿ ಈಗಲೂ ಕಾಂಗ್ರೆಸ್ ವಿರುದ್ಧ ಇಡಿ, ಐಟಿ, ಸಿಬಿಐಗಳನ್ನು ಬಳಸಿಕೊಳ್ಳುತ್ತಿರುವಂತೆಯೇ ಕಾನೂನಿನ ಅಸ್ತ್ರವನ್ನು ಸಹ ಬಳಸಿಕೊಂಡುಕೊಂಡು ಸುಳ್ಳು ಆರೋಪಗಳ ಮೇಲೆ ಪ್ರಕರಣ ದಾಖಲಿಸುತ್ತಲೇ ಇದೆ. ಆದರೆ ಬಿಜೆಪಿಯವರೇ, ನಿಮಗೆ ಒಂದು ಮಾತು ನೆನಪಿರಲಿ, ಇಂಥ 1000 ಸುಳ್ಳು ಕೇಸ್ ದಾಖಲಿಸಿದರೂ ನೀವು ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಕಾಂಗ್ರೆಸ್ ಈ ದೇಶದ ಪರವಾಗಿ ಎತ್ತುವ ದನಿಯನ್ನು ಹತ್ತಿಕ್ಕಲು ಸಾಧ್ಯವಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ.